ಕಳೆದ ವಿವಾಹ ಅಂದ್ರೆ ಏನಂತ ವಿಚಾರವನ್ನು ಚರ್ಚೆ ಮಾಡಿದ್ವಿ. ವಿವಾಹ ಅಂದ್ರೆ ಅನುಮತಿ ನೀಡಬಹುದಾದ ಗಂಡು ಹೆಣ್ಣುಗಳ ಶಾಶ್ವತ ಸಂಬಂಧ. ಸಂತಾನದ ನಂತರವೂ ಮುಂದುವರಿತಕ್ಕಂತಹ ಗಂಡು ಹೆಣ್ಣುಗಳ ಶಾಶ್ವತ ಸಂಬಂಧವನ್ನೇ ವಿವಾಹ ಮ್ಯಾರೇಜ್ ಅಂತ ಕರಿತೀವಿ. ಅಂತ ಹೇಳಿದ್ರೆ ಗಂಡು ಹೆಣ್ಣುಗಳ ಬಂಧನ ಅಂತಕ್ಕಂಥ ಶಾಶ್ವತ. ಅದು ಹೇಗೆ ಅಂದ್ರೆ ಸಮಾಜ ಬಂಧಿತ, ಸಮಾಜದ ಒಪ್ಪಿಗೆಯ ಮೇರೆಗೆ ಸಮಾಜ ಬಂಧಿತ ಗಂಡು ಹೆಣ್ಣುಗಳ ಶಾಶ್ವತ ಸಂಬಂಧವನ್ನೇ ವಿವಾಹ ಅಂತ ಕರಿತೀವಿ. ಅದೇ ರೀತಿ ಸಂತಾನದ ನಂತರ ವಿವಾಹದ ಬಹುಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ವಂಶಾವಳಿಯಿಂದ ವೃದ್ಧಿ ಮಾಡಿಕೊಳ್ತಕ್ಕಂಥದ್ದು. ಸಂತಾನದ ನಂತರವೂ ಮುಂದುವರಿತಕ್ಕಂತಹ ಗಂಡು ಹೆಣ್ಣುಗಳ ಶಾಶ್ವತ ಸಂಬಂಧವನ್ನೇ ವಿವಾಹ ಮ್ಯಾರೇಜ್ ಅಂತ ಹೇಳಿ ಕರಿತೀವಿ. ಈಗ ಮುಂದುವರಿದ ವಿವಾಹದ ಪ್ರಕಾರಗಳು. ವಿವಾಹದ ಪ್ರಕಾರಗಳು, ಟೈಪ್ಸ್ ಆಫ್ ಮ್ಯಾರೇಜ್. ವಿವಾಹದ ಪ್ರಕಾರಗಳು ಎರಡು ಪ್ರಕಾರದ ವಿವಾಹ ಇದೆ. ಏಕ ಸಂಗಾತಿ ವಿವಾಹ, ಬಹು ಸಂಗಾತಿ ವಿವಾಹ ಅಂತಕ್ಕಂಥ ಎರಡು ಪ್ರಕಾರದ ವಿವಾಹಗಳಿವೆ. ಜಗತ್ತಿನ ಸುಮಾರು 7 ರಿಂದ 8 ಕೋಟಿ ಜನಸಂಖ್ಯೆ ಇದ್ದಿವೆ. ಈ ಎಲ್ಲರಿಗೂ ಬೇಕಾಗಿರತಕ್ಕಂಥ ಸಾಮಾಜಿಕ ವ್ಯವಸ್ಥೆಯನ್ನು ಕುರಿತು ನಾವು ಅಧ್ಯಯನ ಮಾಡಿದಾಗ ಎಲ್ಲ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದೇ ರೀತಿಯಾಗಿರ್ತಕ್ಕಂತಹ ವೈವಾಹಿಕ ಆಚರಣೆ ಇಲ್ಲ. ಎಲ್ಲ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದೇ ರೀತಿಯಾಗಿರ್ತಕ್ಕಂತಹ ವೈವಾಹಿಕ ಆಚರಣೆಗಳು ಇಲ್ಲ. ಒಂದೇ ರೀತಿಯಾಗಿರ್ತಕ್ಕಂಥ ಮ್ಯಾರೇಜ್ ಸಿಸ್ಟಮ್ ಇಲ್ಲ. ಮಕ್ಕಳಿಗೂ ಮರಳೋದು ಅಂತಕ್ಕಂಥವ್ರು ಒಬ್ಬ ಅಧ್ಯಯನವನ್ನು ಮಾಡಿ ಒಂದು ಸಂಶೋಧನಾ ವರದಿಯನ್ನು ಹೊರಡೋಕಂತಕ್ಕಂಥವ್ರು ಒಂದು ಅಧ್ಯಯನವನ್ನು ಮಾಡ್ತಾರೆ. ಸುಮಾರು 283 ಸಮಾಜಗಳಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಅದರಲ್ಲಿ 193 ಸಮಾಜಗಳಲ್ಲಿ ಬಹುಪತ್ನಿತ್ವ ಅಂದ್ರೆ ಬಹಳ ಜನ ಹೆಂಡತಿಯರ ಹೊಂದತಕ್ಕಂಥ ಆಚರಣೆ ಇದೆ. ನೋಡ್ರಿ, ಹೊರಡೋಕಂತಕ್ಕಂಥ ಸಮಾಜಶಾಸ್ತ್ರಜ್ಞ ಅಧ್ಯಯನವನ್ನು ಮಾಡ್ತಾರೆ. ಎಷ್ಟು ಸಮಾಜ ಅಂತಂದ್ರೆ 283 ಸಮಾಜಗಳ ಅಧ್ಯಯನವನ್ನು ಮಾಡ್ತಾರೆ. ಅದರಲ್ಲಿ 193 ಸಮಾಜಗಳಲ್ಲಿ ಬಹುಪತ್ನಿತ್ವ ಅಂತಕ್ಕಂತಹ ಆಚರಣೆ ಇದೆ. ಆಚರಣೆ ಇದೆ. ಇನ್ನ ಉಳಿದಂತೆ 193 ಸಮಾಜಗಳನ್ನ ಬಿಟ್ಟು ಇರುತ್ತಕ್ಕಂತಹ ಸುಮಾರು 43 ಸಮಾಜಗಳಲ್ಲಿ ಏಕಪತ್ನಿತ್ವ ವಿವಾಹ ಅಂತಕ್ಕಂಥ ಆಚರಣೆ ಇದೆ. ಇನ್ನುಳಿರ್ತಕ್ಕಂಥ ಸಮಾಜಗಳಲ್ಲಿ ಬಹುಪತಿತ್ವ ಅಂತಕ್ಕಂಥ ಆಚರಣೆ. ನೋಡ್ರಿ, 193ರಲ್ಲಿ ಬಹುಪತ್ನಿತ್ವ ಬಹಳ ಜನ ಹೆಂಡತಿಯರನ್ನ ಆಚರಣೆ ಮಾಡ್ತಾರೆ. ಇನ್ನು 40 ಚಿತ್ರ ಸಮಾಜದಲ್ಲಿ ಏಕಪತ್ನಿ ಆಚರಣೆ ಇದೆ, ಸಾಮಾಜಿಕ ಆಚರಣೆ ಇದೆ. ಇನ್ನುಳಿದಿರ್ತಕ್ಕಂಥ ಸಮಾಜಗಳಲ್ಲಿ ಬಹುಪತಿತ್ವ ಅಂತಕ್ಕಂತಹ ಆಚರಣೆ ಇರ್ತಕ್ಕಂಥ ನಾವು ಮಾಡಬಹುದು. ಇನ್ನ ಉಳಿದಿರ್ತಕ್ಕಂತಹ ಬಹುತೇಕ ಸಮಾಜಗಳಲ್ಲಿ ಏಕ ಸಂಗಾತಿ ವಿವಾಹ ಅಂತಕ್ಕಂಥ ಆಚರಣೆ ಹೆಚ್ಚಾಗಿ ಕಂಡುಬರುತ್ತೆ. ನೆನ್ಪಿಟ್ಕೋಬೇಕು, ನಮಗೆ ರಾಮಾಯಣ ಮಹಾಭಾರತ ಉದಾಹರಣೆಗೆ ರಾಮಾಯಣ ಆದರ್ಶ ಏನಪ್ಪ ಅಂತ ಹೇಳಿದ್ರೆ ಶ್ರೀರಾಮಚಂದ್ರ ಏಕಪತ್ನಿ ವ್ರತಸ್ಥನಾಗಿದ್ದ ಅಂತಕ್ಕಂಥ ಆಚರಣೆ. ನಮ್ಗೆ ಎಂತ ಗಂಡ ಬೇಕಪ್ಪ ಹೊರಬೇಕಪ್ಪ ಅಂದ್ರೆ ಶ್ರೀರಾಮಚಂದ್ರನಂತ ಗಂಡ ಬೇಕು. ಎಂತ ಹೆಂಡತಿ ಬೇಕು ಅಂದ್ರೆ ಸೀತಾದೇವಿ ಅಂತಕ್ಕಂತಹ ಹೆಂಡತಿ ಬೇಕು. ನೋಡ್ರಿ, ಆ ಕಾಲದಿಂದಲೂ ಕೂಡ, ಆ ಮಹಾಕಾವ್ಯಗಳ ಕಾಲದಿಂದಲೂ ಕೂಡ ಇರ್ತಕ್ಕಂಥ ಆದರ್ಶ ವೈವಾಹಿಕ ಪದ್ಧತಿ ಅಂತ ಹೇಳಿದ್ರೆ ಏಕ ಸಂಗಾತಿ ವಿವಾಹ. ಜಗತ್ತಿನ ಯಾವುದೇ ಸಮಾಜದಲ್ಲಿ ತಗೊಳ್ರಿ, ಈ ಏಕ ಸಂಗಾತಿ ವಿವಾಹ ಅಂತಕ್ಕಂಥದ್ದು ಸಕ್ಸಸ್ ಆಗಿದೆ. ಆ ರೀತಿಯಾಗಿರ್ತಕ್ಕಂಥ ವೈವಾಹಿಕ ಆಚರಣೆ ಅತ್ಯಂತ ಯಶಸ್ವಿ ಸಾಮಾಜಿಕವಾಗಿರ್ತಕ್ಕಂಥ ಆಚರಣೆ ಕಾಣುತ್ತೆ. ಯಾರಂತೋ ರಾಜಮಹಾರಾಜರ ಕಾಲದಲ್ಲಿ ಹಲವಾರು ದೇವರ ಉದಾಹರಣೆಗೆ ಶ್ರೀಕೃಷ್ಣ ಶ್ರೀಕೃಷ್ಣ ಅಂತಕ್ಕಂಥ ದೇವರು ಪರಮಾತ್ಮ 14,000 ಜನ ಹೆಂಡತಿ ಮತ್ತು ಉಪ ಹೆಂಡತಿಯರನ್ನ ಉಪಪತ್ನಿಯರನ್ನ ಹೊಂದಿದ್ರು ಅಂತಕ್ಕಂತಹ ಅಧ್ಯಯನವನ್ನು ನಾವೆಲ್ಲ ಮಾಡ್ತಾ ಹೋಗ್ತೀವಿ. ಈ ರೀತಿಯಾಗಿ ರಾಜಮಹಾರಾಜರ ಕಾಲದಲ್ಲಿ 100 ಜನ 1000 ಜನ ಹೆಂಡತಿಯರು ಮತ್ತು ಉಪಪತ್ನಿಯರನ್ನು ಹೊಂದಿರತಕ್ಕಂಥ ಆಚರಣೆ. ಆದ್ರೆ ಇವತ್ತಿನ ಆಧುನಿಕ ಸಾಮಾಜಿಕ ವ್ಯವಸ್ಥೆಯಲ್ಲಿ ಏಕ ಸಂಗಾತಿ ವಿವಾಹ ಅಂತಕ್ಕಂಥ ಅತ್ಯಂತ ಆದರ್ಶವಾಗಿರ್ತಕ್ಕಂಥ ಆಚರಣೆ. ಇದ್ರ ಉದ್ದೇಶ ಇದ್ರೆ ಒಂದು ಗಂಡಿಗೆ ಒಂದು ಹೆಣ್ಣು ಮಾತ್ರ ಸಮ, ಒಂದು ಗಂಡಿಗೆ ಒಂದು ಹೆಣ್ಣು ಮಾತ್ರ ಸಮನಾಗಿರ್ತಕ್ಕಂಥ ರೀತಿಯಲ್ಲಿ ಕಾಣಬಹುದು. ಯಾವುದೇ ರೀತಿಯಲ್ಲಿ ಮಾನಸಿಕವಾಗಿ ಆಗಿರ್ಬೋದು, ಬೌದ್ಧಿಕವಾಗಿ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು, ಹೀಗೆ ಎಲ್ಲ ವಿಚಾರದಲ್ಲಿ ಏಕ ಸಂಗಾತಿ ವಿವಾಹ ಅಂತಕ್ಕಂಥದ್ದು ಅತ್ಯಂತ ಯಶಸ್ವಿಯಾಗಿರ್ತಕ್ಕಂತಹ ಆಚರಣೆಯಾಗಿ ನಾವು ಕಾಣಬಹುದು. ಬರ್ಕೊಳ್ಳಿ, ಏಕ ಸಂಗಾತಿ ವಿವಾಹ ಎಂದರೇನು? ಪ್ರಶ್ನೆ ಏಕ ಸಂಗಾತಿ ವಿವಾಹ ಎಂದರೇನು? ಏಕ ಸಂಗಾತಿ ವಿವಾಹ ಎಂದರೇನು? ಪ್ರಶ್ನೆ. ಆನ್ಸರ್ ಒಬ್ಬ ಸ್ತ್ರೀ ಅಥವಾ ಪುರುಷ ಒಬ್ಬಳೇ ಒಬ್ಬನೇ ಒಬ್ಬಳನ್ನು ಅಥವಾ ಒಬ್ಬನನ್ನು
ವಿವಾಹವಾಗುವ ವಿವಾಹವಾಗುವ ಆಚರಣೆಗೆ ವಿವಾಹವಾಗುವ ಆಚರಣೆಗೆ ವಿವಾಹವಾಗುವ ಆಚರಣೆಗೆ ಏಕ ಸಂಗಾತಿ ವಿವಾಹ ಏಕ ಸಂಗಾತಿ ವಿವಾಹ ಎನ್ನುವರು. ಏಕ ಸಂಗಾತಿ ವಿವಾಹ ಎನ್ನುವರು. ಏಕ ಸಂಗಾತಿ ವಿವಾಹ ಎನ್ನುವರು. ಏಕ ಸಂಗಾತಿ ವಿವಾಹ ಎನ್ನುವರು. ಎಕ್ಸಾಂಪಲ್ ಕೇಳ್ತಾರೆ ಏಕ ಸಂಗಾತಿ ವಿವಾಹ ಅಂದ್ರೆ ನಾವು ವಿವಾಹದ ಎರಡು ಪ್ರಕಾರಗಳನ್ನು ಬರೀರಿ ಅಂತ ಕೇಳ್ತಾರೆ. ವಿವಾಹದ ಎರಡು ಪ್ರಕಾರಗಳನ್ನು ಬರೀರಿ. ಏಕ ಸಂಗಾತಿ, ಬಹು ಸಂಗಾತಿ ವಿವಾಹ ಅಂತ ಹೇಳಿ. ನೋಡಿ, ಏಕ ಸಂಗಾತಿ ಅಂದ್ರೆ ಒಂದು ಹೆಣ್ಣು ಅಥವಾ ಗಂಡು ಒಂದೇ ಅಥವಾ ಹೆಣ್ಣನ್ನಾಗಿ ಗಂಡನಾಗಿ, ಒಂದು ಗಂಡಾದ್ರೆ ಹೆಣ್ಣನ್ನ, ಹೆಣ್ಣಾದ್ರೆ ಗಂಡನ, ಈ ರೀತಿಯಾಗಿ ಒಬ್ಬ ಸ್ತ್ರೀ ಒಬ್ಬನೇ ಪುರುಷನನ್ನ ವಿವಾಹ ಆಗ್ತಕ್ಕಂಥ ಆಚರಣೆ, ಅಥವಾ ಒಬ್ಬ ಪುರುಷ ಒಬ್ಬಳೇ ಮಹಿಳೆಯನ್ನ ವಿವಾಹವಾಗುವ ಆಚರಣೆಗೆ ಏಕ ಸಂಗಾತಿ ವಿವಾಹ ಅಂತ ಹೇಳಿ ಕರಿತೀವಿ. ಏಕ ಸಂಗಾತಿ ವಿವಾಹ ಅಂದ್ರೆ ಒಬ್ಬ ಸ್ತ್ರೀ ಅಥವಾ ಪುರುಷ ಒಬ್ಬಳೇ ಸ್ತ್ರೀ ಅಥವಾ ಪುರುಷನನ್ನ ವಿವಾಹ ಆಗ್ತಕ್ಕಂಥ ಆಚರಣೆಯೇ ಏಕ ಸಂಗಾತಿ ವಿವಾಹ. ನೆಕ್ಸ್ಟ್ ಏನಾಗಿ ಬಹು ಸಂಗಾತಿ ವಿವಾಹ. ಬಹು ಸಂಗಾತಿ ವಿವಾಹ ಅಂತಕ್ಕಂಥ ಆಚರಣೆಗಳು. ಬಹು ಸಂಗಾತಿ ವಿವಾಹ. ಬಹು ಸಂಗಾತಿ ವಿವಾಹ ಪ್ರಶ್ನೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ಗೆ. ಬಹು ಸಂಗಾತಿ ವಿವಾಹ ಅಂದ್ರೆ ಆನ್ಸರ್ ಬಹು ಸಂಗಾತಿ ವಿವಾಹ ಪ್ರಶ್ನೆ ಹಂಗಂದ್ರೆ ಏನು ಅಂತ ಹೇಳಿ, ಅಂದ್ರೆ ಏನು ಅಂತ ಪ್ರಶ್ನೆ. ಆನ್ಸರ್ ಒಬ್ಬ ಸ್ತ್ರೀ ಅಥವಾ ಪುರುಷ, ಒಬ್ಬ ಸ್ತ್ರೀ ಅಥವಾ ಪುರುಷ, ಒಬ್ಬ ಸ್ತ್ರೀ ಅಥವಾ ಪುರುಷ, ಒಬ್ಬ ಸ್ತ್ರೀ ಅಥವಾ ಪುರುಷ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನ, ಒಬ್ಬ ಸ್ತ್ರೀ ಅಥವಾ ಪುರುಷ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನ ಸ್ತ್ರೀ ಅಥವಾ ಪುರುಷರನ್ನು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನ ಸ್ತ್ರೀ ಅಥವಾ ಪುರುಷರನ್ನು ವಿವಾಹವಾಗುವ ಆಚರಣೆಗೆ ಬಹು ಸಂಗಾತಿ ವಿವಾಹ. ಬಹು ಸಂಗಾತಿ ವಿವಾಹ. ಬಹು ಸಂಗಾತಿ ವಿವಾಹ ಎನ್ನುವರು. ಬಹು ಸಂಗಾತಿ ವಿವಾಹ ಎನ್ನುವರು. ಅದರಲ್ಲಿ ಏನಂದ್ರೆ ಹೆಸರಲ್ಲಿ ಬಹು ಸಂಗಾತಿ, ಬಹಳ ಜನ ಸಂಗಾತಿಯರನ್ನ ಅಂತ ಹೇಳಿ. ಯಾರು? ಒಬ್ಬ ಹೆಣ್ಣಾಗ್ಬೋದು, ಒಂದು ಗಂಡಾಗ್ಬೋದು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನ ಸ್ತ್ರೀ ಅಥವಾ ಪುರುಷರನ್ನ ವಿವಾಹ ಆಗ್ತಕ್ಕಂಥ ಆಚರಣೆಯಲ್ಲಿ ನಾವು ಹೇಳ್ತೀವಿ ಬಹು ಸಂಗಾತಿ ವಿವಾಹ ಅಂತ ಕರೀತೀವಿ. ನೋಡ್ರಿ, ಒಬ್ಬ ಪುರುಷ, ಒಬ್ಬ ಗಂಡು ಮಗ ಆದ್ರೆ 2 ಜನ ಅಥವಾ ಎರಡಕ್ಕಿಂತ ಹೆಚ್ಚು ಜನ, 2 ಜನ ಅಥವಾ ಎರಡಕ್ಕಿಂತ ಹೆಚ್ಚು ಜನ ಮಹಿಳೆಯರನ್ನ ಮದುವೆ ಆದ್ರೆ, ಒಂದು ಗಂಡು ಎರಡಕ್ಕಿಂತ ಹೆಚ್ಚು ಜನ ಮದುವೆ ಆದ್ರೆ ಅದು ಬಹು ಸಂಗಾತಿ. ಅದೇ ರೀತಿ ಒಂದು ಹೆಣ್ಣು ಎರಡಕ್ಕಿಂತ ಹೆಚ್ಚು ಜನ ಗಂಡಂದರನ್ನ, ಪುರುಷರನ್ನ ವಿವಾಹ ಆದಾಗ ನಾವು ಬಹು ಸಂಗಾತಿ ವಿವಾಹ ಅಂತ ಕರಿತೀವಿ. ಅಂದ್ರೆ ಬಹು ಸಂಗಾತಿ ಅಂದ್ರೆ ನಮ್ಮ ಕಾಂಪೊನೆಂಟ್ಸ್, ನಮ್ಮ ಜೊತೆಗಾರರು, ನಮ್ಮ ಜೋಡಿ ಅಂತಕ್ಕಂಥವ್ರು ಒಬ್ಬರೇ ಇದ್ರೆ ಏಕ ಸಂಗಾತಿ, ಬಹಳ ಜನ ಇದ್ರೆ ನಾವು ಏನಂತೀವಿ ಬಹು ಸಂಗಾತಿ ವಿವಾಹ ಅಂತ ಕರಿತೀವಿ. ಮತ್ತೆ ಇದರಲ್ಲಿ 2 ಪ್ರಕಾರ ಇದೆ. ಬಹು ಸಂಗಾತಿ ವಿವಾಹದಲ್ಲಿ ಬಹುಪತಿತ್ವ, ಬಹುಪತ್ನಿತ್ವ. ಬಹುಪತಿತ್ವ ಮತ್ತು ಬಹುಪತ್ನಿತ್ವ ಅಂತ ಕರೀತಾರೆ. ಬಹುಪತಿತ್ವ ಮತ್ತು ಬಹುಪತ್ನಿತ್ವ ಅಂತಕ್ಕಂಥ 2 ರೀತಿಯಾಗಿರ್ತಕ್ಕಂಥ ಆಚರಣೆಯನ್ನ ಕಾಣಬಹುದು. ಬಹುಪತಿತ್ವ ಅಂದ್ರೆ ಏನಂತ ಬರ್ಕೊಡ್ರಿ ಫಸ್ಟ್ ಆಗಿ. ಬಹುಪತಿತ್ವ ಎಂದರೆ ಒಬ್ಬ ಪುರುಷ, ಸರಿ ಒಂದು ನಿಮಿಷ, ಒಬ್ಬ ಮಹಿಳೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನ, ಒಬ್ಬ ಮಹಿಳೆ 2 ಅಥವಾ ಎರಡಕ್ಕಿಂತ ಹೆಚ್ಚು ಜನ ಪುರುಷರನ್ನು, 2 ಅಥವಾ ಎರಡಕ್ಕಿಂತ ಹೆಚ್ಚು ಜನ ಪುರುಷರನ್ನು ವಿವಾಹವಾಗುವ ಆಚರಣೆಗೆ ಬಹುಪತಿತ್ವ
ಪುರುಷರನ್ನು ವಿವಾಹವಾಗುವ ಆಚರಣೆಗೆ ಬಹುಪತಿತ್ವ ಎನ್ನುವರು. ಬಹುಪತಿತ್ವ ಎನ್ನುವರು. ಬಹುಪತಿತ್ವ ಎನ್ನುವರು. ಬಹುಪತಿತ್ವ ಎನ್ನುವರು. ನೋಡಿ ಕೇಳಿಸ್ಕೊಡ್ರಿ. ಒಬ್ಬ ಮಹಿಳೆ 2 ಅಥವಾ 2ಕ್ಕಿಂತ ಜಾಸ್ತಿ ಜನ ಗಂಡು ಮಕ್ಕಳನ್ನ ಮದುವೆ ಆಗೋದನ್ನ ಹೇಳಿದ್ರಿ ಬಹುಪತಿತ್ವ. ಹೆಸರು ನೋಡಿ, ಬಹು ಬಹಳ, ಪತಿ ಅಂದ್ರೆ ಗಂಡಂದ್ರು ಅಂತ ಹೇಳಿ. ಯಾರು? ಹೆಣ್ಣು. ಒಂದು ಹೆಣ್ಣು ಒಬ್ಬ ಮಹಿಳೆ 2 ಅಥವಾ 2ಕ್ಕಿಂತ ಹೆಚ್ಚು ಜನ ಮಹಿಳೆಯರನ್ನ ವಿವಾಹವಾಗುವ ಆಚರಣೆಗೆ ನಾವೇಂತೀವಿ ಬಹುಪತಿತ್ವ. ನೆಕ್ಸ್ಟ್ ಈಗ ಬಹುಪತ್ನಿತ್ವ ಅಂದ್ರೆ ಏನಂತ ಮತ್ತೆ ಪ್ರಶ್ನೆ ಬರುತ್ತೆ. ಬಹುಪತ್ನಿತ್ವ ಎಂದರೆ ಬಹುಪತ್ನಿತ್ವ ಎಂದರೆ ಪ್ರಶ್ನೆ ಬರುತ್ತೆ. ಆ ಹೆಸರಲ್ಲಿದೆ ಬಹು ಅಂದ್ರೆ ಬಹಳ, ಪತ್ನಿ ಅಂತಂದ್ರೆ ಹೆಂಡತಿ. ಬಹುಪತ್ನಿತ್ವ ಅಂದ್ರೆ ಆನ್ಸರ್ ಒಬ್ಬ ಪುರುಷ 2 ಅಥವಾ 2ಕ್ಕಿಂತ ಹೆಚ್ಚು ಜನ, ಒಬ್ಬ ಪುರುಷ 2 ಅಥವಾ 2ಕ್ಕಿಂತ ಹೆಚ್ಚು ಜನ, 2 ಅಥವಾ 2ಕ್ಕಿಂತ ಹೆಚ್ಚು ಜನ ಮಹಿಳೆಯರನ್ನು ವಿವಾಹವಾಗುವ 2 ಅಥವಾ 2ಕ್ಕಿಂತ ಹೆಚ್ಚು ಜನ ಮಹಿಳೆಯರನ್ನು ವಿವಾಹವಾಗುವ ಆಚರಣೆಗೆ ಬಹುಪತ್ನಿತ್ವ ಎನ್ನುವರು. ಬಹುಪತ್ನಿತ್ವ ಎನ್ನುವರು. ಒಬ್ಬ ಗಂಡು ಮಗ, ಒಬ್ಬ ಪುರುಷ 2 ಜನ, ಒಬ್ಬರಲ್ಲ ಮಿನಿಮಮ್ 2 ಜನ, 3 ಜನ, 4 ಜನ, ಹೆಚ್ಚು ಜನ ಆದ್ರೂ ಆಗ್ಬೋದು. ಒಬ್ಬ ಪುರುಷ 2 ಅಥವಾ 2ಕ್ಕಿಂತ ಹೆಚ್ಚು ಜನ ಮಹಿಳೆಯರನ್ನ ವಿವಾಹವಾಗುವ ಆಚರಣೆಯನ್ನೇ ಬಹುಪತ್ನಿತ್ವ ಅಂತ ಕರಿತೀವಿ. ವಿವಾಹ ಅಂದ್ರೆ ಏನು ನೋಡ್ರಿ, ನೆನ್ಪಿಟ್ಕೊಡ್ರಿ. ವಿವಾಹ ಅಂದ್ರೆ ಅನುಮತಿ ನೀಡಬಹುದಾದ ಗಂಡು ಹೆಣ್ಣುಗಳ ಶಾಶ್ವತ ಸಂಬಂಧ, ಸಮಾಜವನ್ನಿತ ಗಂಡು ಹೆಣ್ಣುಗಳ ಶಾಶ್ವತ ಬಂಧನ, ಸಂತಾನದ ನಂತರವೂ ಮುಂದುವರಿತಕ್ಕಂಥ ಗಂಡು ಹೆಣ್ಣುಗಳ ಶಾಶ್ವತ ಬಂಧನ ಸಂಬಂಧವೇ ನಾವೇಂತೀವಿ ವಿವಾಹ. ವಿವಾಹದ ಪ್ರಕಾರಗಳು ಅಂತ ಹೇಳಿದ್ರೆ 2 ಪ್ರಕಾರ ಇದೆ. ಏಕ ಸಂಗಾತಿ, ಬಹು ಸಂಗಾತಿ. ಏಕ ಸಂಗಾತಿ ಅಂದ್ರೆ ಒಂದು ಹೆಣ್ಣು ಅಥವಾ ಗಂಡು ಒಬ್ಬರನ್ನೇ ಗಂಡು ಅಥವಾ ಹೆಣ್ಣನ್ನ ಸಂಗಾತಿಯಾಗಿ ಪಡಿತಕ್ಕಂಥ ಆಚರಣೆಯನ್ನೇ ಏಕ ಸಂಗಾತಿ ವಿವಾಹ ಅಂತ ಕರಿತೀವಿ. ಇನ್ನು ಬಹು ಸಂಗಾತಿ ವಿವಾಹ ಅಂತ ಹೇಳಿದ್ರೆ ಒಂದು ಹೆಣ್ಣು ಅಥವಾ ಗಂಡು 2 ಅಥವಾ 2ಕ್ಕಿಂತ ಹೆಚ್ಚು ಜನ ಸ್ತ್ರೀ ಅಥವಾ ಪುರುಷರನ್ನ, ಹೆಣ್ಣಾದ್ರೆ ಗಂಡನ್ನ, ಗಂಡಾದ್ರೆ ಹೆಣ್ಣನ್ನ, ಒಂದು ಹೆಣ್ಣು ಅಥವಾ ಒಂದು ಗಂಡು 2 ಅಥವಾ 2ಕ್ಕಿಂತ ಹೆಚ್ಚು ಜನ ಹೆಣ್ಣನಾಗ್ಬೋದು ಅಥವಾ ಗಂಡನಾಗ್ಬೋದು ವಿವಾಹ ಆಗ್ತಕ್ಕಂಥ ಆಚರಣೆಯನ್ನೇ ಬಹು ಸಂಗಾತಿ ವಿವಾಹ ಅಂತ ಕರಿತೀವಿ. ಅದರಲ್ಲಿ ಮತ್ತೆ 2 ಪ್ರಕಾರ ಇದೆ. ಬಹುಪತಿತ್ವ, ಹೆಸರಿದೆ ಪತಿ. ಒಬ್ಬ ಮಹಿಳೆ ಬಹಳ ಜನ ಗಂಡನನ್ನ ಹೊಂದಿದ್ರೆ ಅದು ಬಹುಪತಿತ್ವ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಸಮಾಜದಲ್ಲಿ ಗಂಡು ಮಕ್ಕಳ ಸಂಖ್ಯೆ ಜಾಸ್ತಿ ಇರುತ್ತೆ, ಹೆಣ್ಮಕ್ಳು ಇರೋದೇ ಇಲ್ಲ. ಎಲ್ಲಾ ಗಂಡು ಮಕ್ಕಳಿಗೆ ಹೆಂಡತಿಯ ಸಿಗದೇ ಇಲ್ಲ, ಹೆಣ್ಣು ಸಿಗದೇ ಇಲ್ಲ ಅಂತ ಸಂದರ್ಭದಲ್ಲಿ ಒಬ್ಬ ಮಹಿಳೆ 2, 3, 4 ಜನ ಮದುವೆ ಆಗ್ಬೋದು. ಪುರುಷರನ್ನ ಹೆಣ್ಣಿನ ಸಂಖ್ಯೆ ಇಲ್ಲೇ ಇಲ್ಲ. ಅದೇ ರೀತಿ ಬಹುಪತ್ನಿತ್ವ ಅಂತಕ್ಕಂಥದ್ದು ಬಹಳ ಜನ ಗಂಡಿನ ಸಂಖ್ಯೆ ಕಡಿಮೆ ಇದೆ, ಹೆಣ್ಣಿನ ಸಂಖ್ಯೆ ಜಾಸ್ತಿ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಒಬ್ಬ ಪುರುಷ 2, 3, 4 ಜನ ಹೆಣ್ಮಕ್ಳನ್ನ ವಿವಾಹಕ್ಕಾಗಂತಹ ಬಂಧನವನ್ನ ಆಚರಣೆಯನ್ನು ನಾವೆಲ್ಲರೂ ಕೂಡ ಕಾಣಬಹುದು. ಹೀಗಾಗಿ ಸಮಾಜದಲ್ಲಿ ಎಲ್ಲ ಸಮಾಜದಲ್ಲಿ ವಿಭಿನ್ನ ವೈವಾಹಿಕ ಆಚರಣೆಯನ್ನು ನಾವು ಕಾಣಬಹುದು. ಬಹುಪತಿತ್ವ ಅಂದ್ರೆ ಒಬ್ಬ ಮಹಿಳೆ 2ಕ್ಕಿಂತ ಹೆಚ್ಚು ಜನ ಪುರುಷರನ್ನ ವಿವಾಹ ಆಗ್ತಕ್ಕಂಥ ಆಚರಣೆಯನ್ನೇ ಬಹುಪತಿತ್ವ. ಬಹುಪತ್ನಿತ್ವ ಅಂತ ಹೇಳಿದ್ರೆ ಒಬ್ಬ ಪುರುಷ 2 ಅಥವಾ 2ಕ್ಕಿಂತ ಹೆಚ್ಚು ಜನ ಪುರುಷರನ್ನ ವಿವಾಹ ಆಗ್ತಕ್ಕಂಥ ಆಚರಣೆಯನ್ನೇ ಬಹುಪತಿತ್ವ. ಮತ್ತೆ ಇದರಲ್ಲಿ 2 ಪ್ರಕಾರ ಇದೆ. ಬಹುಪತಿತ್ವ ಅಂದ್ರೆ ಸಹೋದರ ಬಹುಪತಿತ್ವ, ಸಹೋದರೇತರ. ಮತ್ತೆ ಇದರಲ್ಲಿ ಸಹೋದರಿ ಬಹುಪತಿತ್ವ, ಪತ್ನಿತ್ವ, ಸಹೋದರಿಯೇತರ, ಸಹೋದರಿಯೇತರ.
ಸಂಗಾತಿ ವಿವಾಹ. ಬಹು ಸಂಗಾತಿ ವಿವಾಹದಲ್ಲಿ ಬಹುಪತಿತ್ವ. ಬಹುಪತಿತ್ವದಲ್ಲಿ ಮತ್ತೆ ಎರಡು ಪ್ರಕಾರ ಇದೆ. ಸಹೋದರ ಬಹುಪತಿತ್ವ ಅಂತ. ಸಹೋದರ ಬಹುಪತಿತ್ವ. ಸಹೋದರ ಬಹುಪತಿತ್ವ ಅಂತ ಹೇಳಿದ್ರೆ ಒಬ್ಬ ಸ್ತ್ರೀ ತಾನು ವಿವಾಹ ಆಗ್ತಕ್ಕಂಥ ಎಲ್ಲ ಪುರುಷರು ಅಣ್ಣ ತಮ್ಮಂದಿರಾಗಿದ್ರೆ, ಸಹೋದರ ಸಂಬಂಧಿಗಳಾಗಿದ್ರೆ, ರಕ್ತ ಸಂಬಂಧಿಗಳಾಗಿದ್ರೆ ಅದನ್ನ ಸಹೋದರ ಬಹುಪತಿತ್ವ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳ. ಸಹೋದರ ಬಹುಪತಿತ್ವ ಅಂತ ಹೇಳಿದ್ರೆ ಹೆಸರಲ್ಲಿದೆ ಸಹೋದರ. ಸಹೋದರ ಅಂದ್ರೆ ಒಬ್ಬ ಮಹಿಳೆ ಅಣ್ಣ ತಮ್ಮಂದಿರು ಒಂದ್ ಮನೆಯಲ್ಲಿ ಇಬ್ರು ಮೂರು ಅಣ್ಣ ತಮ್ಮಂದ್ರೆ ಅಷ್ಟು ಅಣ್ಣ ತಮ್ಮಂದಿರು ಅಷ್ಟು ಒಬ್ಬರೇ ಮಹಿಳೆ ಮದುವೆ ಆಗೋದನ್ನ ಸಹೋದರ ಬಹುಪತಿತ್ವ ಅಂತ ಕರೀತಾರೆ. ಇಲ್ಲಿ ಹೇಳ್ತಾರೆ ಒಬ್ಬ ಮಹಿಳೆ ಎಲ್ಲ ಅಣ್ಣ ತಮ್ಮಂದಿರನ್ನ, ರಕ್ತ ಸಂಬಂಧಿಗಳನ್ನ, ಒಂದೇ ತಾಯಿಯ ಮಕ್ಕಳನ್ನ ಅಥವಾ ರಕ್ತ ಸಂಬಂಧಿ ಅಣ್ಣ ತಮ್ಮಂದಿರ ಮಕ್ಕಳನ್ನ ವಿವಾಹವಾಗುವ ಆಚರಣೆಯನ್ನ ಸಹೋದರ ಬಹುಪತಿತ್ವ ಅಂತ. ಸಹೋದರ ಬಹುಪತಿತ್ವ. ನೆಕ್ಸ್ಟ್ ಅದೇ ಹೆಸರಿದೆ ನೋಡಿ ಸಹೋದರೇತರ. ಸಹೋದರೇತರ ಬಹುಪತಿತ್ವ ಅಂತ ಹೇಳಿದ್ರೆ ಒಬ್ಬ ಮಹಿಳೆ ತಾನು ವಿವಾಹ ಆಗ್ತಕ್ಕಂತಹ ಪುರುಷರು ವಿಭಿನ್ನ ಕೌಟುಂಬಿಕ ಹಿನ್ನೆಲೆಯನ್ನು ಹೊಂದಿದ್ರೆ, ಒಬ್ಬ ಮಹಿಳೆ ತಾನು ವಿವಾಹ ಆಗ್ತಕ್ಕಂಥ ಎಲ್ಲ ಪುರುಷರು ವಿಭಿನ್ನ ಕೌಟುಂಬಿಕ ಹಿನ್ನೆಲೆಯನ್ನು ಹೊಂದಿದ್ರೆ, ಒಬ್ಬ ಹೆಣ್ಣು ಚಿರುಡೆ ಒಬ್ಬರನ್ನ, ಡಾಯಿಗಡೆ ಒಬ್ಬರನ್ನ, ಹೊಸಪುರದಲ್ಲಿ ಒಬ್ಬರನ್ನ, ಕಚ್ಚಾರಡೆ ಒಬ್ಬರನ್ನ, ಬೇರೆ ಬೇರೆ ಊರನ್ನು ಮದುವೆ ಆದ್ರೆ ಅದನ್ನ ಸಹೋದರೇತರ ಬಹುಪತಿತ್ವ ಅಂತ. ಒಬ್ಬ ಮಹಿಳೆ ಒಂದೇ ಮನೆಯಲ್ಲಿ ಒಂದೇ ಊರಲ್ಲಿ ಒಂದೇ ತಾಯಿ ಮಕ್ಕಳು ಅಥವಾ ಅಕ್ಕ ತಂಗಿ ಮಕ್ಕಳು ಅಥವಾ ಅಣ್ಣ ತಮ್ಮಂದ್ರ ಮಕ್ಕಳನ್ನ ಇಬ್ಬರನ್ನ ಅಥವಾ ಮೂರನ್ನ ಒಂದೇ ಮನೆಯಲ್ಲಿ ಒಂದೇ ರಕ್ತ ಸಂಬಂಧಿಗಳನ್ನ ಮದುವೆ ಆಗೋದನ್ನ ನಾವು ಸಹೋದರ ಬಹುಪತಿತ್ವ ಅಂತ ಕರಿತೀವಿ. ಸಹೋದರೇತರ ಅಂತ ಹೇಳಿದ್ರೆ ಒಬ್ಬ ಮಹಿಳೆ ವಿಭಿನ್ನ ಕೌಟುಂಬಿಕ ಹಿನ್ನೆಲೆಯ ಪುರುಷರನ್ನ ವಿವಾಹ ಆಗ್ತಕ್ಕಂತಹ, ಹಲವು ಪುರುಷರನ್ನ ವಿವಾಹ ಆಗ್ತಕ್ಕಂತಹ ಆಚರಣೆಯನ್ನೇ ಸಹೋದರೇತರ ಬಹುಪತಿತ್ವ ಅಂತ ಕರಿತೀವಿ. ನೆಕ್ಸ್ಟ್ ಮುಂದುವರಿತಾ ಸಹೋದರಿ ಬಹುಪತ್ನಿತ್ವ ಅಂತ ಕರಿತೀವಿ. ಸಹೋದರಿ ಬಹುಪತ್ನಿತ್ವ ಹೆಸರಲ್ಲಿದೆ ಸಹೋದರಿ ಅಂದ್ರೆ ಒಬ್ಬ ಪುರುಷ ತಾನು ವಿವಾಹ ಆಗ್ತಕ್ಕಂತಹ ಎಲ್ಲ ಮಹಿಳೆಯರು, ಒಬ್ಬ ಪುರುಷ ತಾನು ವಿವಾಹ ಆಗ್ತಕ್ಕಂಥ ಎಲ್ಲ ಮಹಿಳೆಯರು ಸಹೋದರಿಯರಾಗಿದ್ರೆ, ಅಕ್ಕ ತಂಗಿಯರಾಗಿದ್ರೆ ಅದನ್ನ ನಾವು ಸಹೋದರಿ ಬಹುಪತ್ನಿತ್ವ ಅಂತ ಕರಿತೀವಿ. ಅಂತ ಹೇಳಿದ್ರೆ ಒಬ್ಬ ಪುರುಷ ತಾನು ಮದುವೆ ಆಗ್ತಕ್ಕಂಥ ಹೆಂಡತಿಯರು, ಪತ್ನಿಯರು ಒಂದೇ ಮನೆಯಲ್ಲಿ ಒಂದೇ ತಾಯಿ ಮಕ್ಕಳಾಗಿರ್ಬೋದು, ಅಕ್ಕ ತಂಗಿ ಮಕ್ಕಳಾಗಿರ್ಬೋದು, ಅಥವಾ ಅಣ್ಣ ತಮ್ಮಂದ್ರ ಮಕ್ಕಳಾಗಿರ್ಬೋದು, ರಕ್ತ ಸಂಬಂಧಿಗಳಾಗಿದ್ರೆ ಒಬ್ಬ ಪುರುಷ ತಾನು ವಿವಾಹ ಆಗ್ತಕ್ಕಂಥ ಎಲ್ಲ ಮಹಿಳೆಯರು ಒಂದೇ ಕೌಟುಂಬಿಕ ಹಿನ್ನೆಲೆಯನ್ನ ಸಹೋದರಿಯರಾಗಿದ್ರೆ, ರಕ್ತ ಸಂಬಂಧಿಗಳಾಗಿದ್ರೆ ಅದನ್ನ ಸಹೋದರಿ ಬಹುಪತ್ನಿತ್ವ ಪತ್ನಿತ್ವ ಅಂತ ಕರೀತಾರೆ. ಇನ್ನ ಸಹೋದರಿಯೇತರ ಬಹುಪತ್ನಿತ್ವ ಅಂತ ಹೇಳಿದ್ರೆ ಒಬ್ಬ ಪುರುಷ ತಾನು ವಿವಾಹ ಆಗ್ತಕ್ಕಂಥ ಎಲ್ಲ ಮಹಿಳೆಯರು ವಿಭಿನ್ನ ಕೌಟುಂಬಿಕ ಹಿನ್ನೆಲೆಯನ್ನ ಹೊಂದಿದ್ರೆ, ಹಾಗೆ ಇವರೊಂದು ಮಗದೊಂದು ಬೇರೆ ಬೇರೆ ಊರಲ್ಲಿ ಮದುವೆ ಆದ್ರೆ ಅದನ್ನ ನಾವು ಸಹೋದರಿಯೇತರ ಬಹುಪತ್ನಿತ್ವ ಅಂತ ಕರಿತೀವಿ. ಇನ್ನೊಂದು ಟೈಮ್ ಹೇಳ್ತೀನಿ, ವಿವಾಹ ಅಂತ ಹೇಳಿದ್ರೆ ಅನುಮತಿ ನೀಡಬಹುದಾದ ಗಂಡು ಹೆಣ್ಣುಗಳ ಶಾಶ್ವತ ಬಂಧನವನ್ನೇ ವಿವಾಹ ಅಂತ ಕರೀತಾರೆ. ಎರಡು ಪ್ರಕಾರ, ಏಕ ಸಂಗಾತಿ, ಬಹು ಸಂಗಾತಿ. ಒಬ್ಬ ಪುರುಷ ಒಬ್ಬಳೇ ಮಹಿಳೆಯರ ಮದುವೆ ಆಗೋದನ್ನ ಏಕ ಸಂಗಾತಿ, ಒಬ್ಬ ಪುರುಷ ಎರಡು ಮೂರು ಜನ ಹೆಣ್ಮಕ್ಳ ಮದುವೆ ಆಗೋದು ಬಹು ಸಂಗಾತಿ. ಬಹು ಸಂಗಾತಿ ಎರಡು ಪ್ರಕಾರ, ಬಹುಪತ್ನಿತ್ವ, ಬಹುಪತಿತ್ವ. ಬಹುಪತಿ ಅಂತ ಹೇಳಿದ್ರೆ ಬಹಳ ಜನ ಗಂಡಂದ್ರು, ಒಬ್ಬ ಮಹಿಳೆ ಎರಡು ಮೂರು ನಾಲ್ಕು ಜನ ಪುರುಷನ ಮದುವೆ ಆದ್ರೆ ಬಹುಪತಿತ್ವ. ಒಬ್ಬ ಪುರುಷ ಎರಡು ಮೂರು ನಾಲ್ಕು ಜನ ಹೆಣ್ಮಕ್ಳ ಮದುವೆ ಆದ್ರೆ ಅದನ್ನ ನಾವು ಬಹುಪತಿತ್ವ. ಅದರಲ್ಲಿ ಮತ್ತೆ ಎರಡು ಪ್ರಕಾರ. ಸಹೋದರ ಅಂತ ಹೇಳಿದ್ರೆ ಒಬ್ಬ ಮಹಿಳೆ ತಾನು ವಿವಾಹ ಆಗ್ತಕ್ಕಂಥ ಎಲ್ಲ ಪುರುಷರು ಅಣ್ಣ ತಮ್ಮಂದಿರಾಗಿದ್ರೆ, ರಕ್ತ ಸಂಬಂಧಿಗಳಾಗಿದ್ರೆ ಅದನ್ನ ನಾವು ಸಹೋದರ ಬಹುಪತ್ನಿತ್ವ ಅಂತ ಕರಿತೀವಿ. ಅದೇ ರೀತಿ ಒಬ್ಬ ಮಹಿಳೆ ತಾನು ವಿವಾಹ ಆಗ್ತಕ್ಕಂತಹ ಪುರುಷರು ವಿಭಿನ್ನ ಕೌಟುಂಬಿಕ ಹಿನ್ನೆಲೆಯನ್ನು ಹೊಂದಿದ್ರೆ ಸಹೋದರೇತರ ಬಹುಪತ್ನಿತ್ವ ಅಂತ ಕರಿತೀವಿ. ನೆಕ್ಸ್ಟ್ ಸಹೋದರಿ ಅಂತ ಹೇಳಿದ್ರೆ ಒಬ್ಬ ಪುರುಷ ತಾನು ಮದುವೆ ಆಗ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಒಂದೇ ಫ್ಯಾಮಿಲಿ, ಒಂದೇ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಹೆಣ್ಮಕ್ಳಾಗಿದ್ರೆ ಅದನ್ನ ನಾವು ಸಹೋದರಿ ಬಹುಪತ್ನಿತ್ವ ಅಂತೀವಿ. ಬೇರೆ ಬೇರೆ ಕುಟುಂಬಕ್ಕೆ ಸೇರಿದ್ರೆ ಅದನ್ನ ಸಹೋದರಿಯೇತರ ಬಹುಪತ್ನಿತ್ವ ಅಂತ ಕರಿತೀವಿ. ಇಷ್ಟನ್ನ ಕೇಳ್ತಾರೆ. ವಿವಾಹದ ಪ್ರಕಾರಗಳ ಕುರಿತು ಬರೆಯಿರಿ. 5 ಮಾರ್ಕ್ಸ್ ಕೇಳ್ತಾರೆ. ಡೈರೆಕ್ಟ್ ಆಗಿ ವಿವಾಹದ ಪ್ರಕಾರಗಳು, ವಿವಾಹದ 2 ಪ್ರಕಾರಗಳ ಬರೆಯಿರಿ ಅಂತೇಳಿ 2 ಮಾರ್ಕ್ಸ್ ಕೂಡ ಕೇಳತಕ್ಕಂತ ಚಾನ್ಸಸ್ ಇದೆ. ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್. ನೆಕ್ಸ್ಟ್ ಹೆಡಿಂಗ್ ಕುಟುಂಬ, ಫ್ಯಾಮಿಲಿ. ಇದುವರೆಗೂ ಇಲ್ಲಿವರೆಗೂ ಫ್ಯಾಮಿಲಿ, ವಿವಾಹ ಅಂದ್ರೆ ಏನಂತಕ್ಕಂಥ ಅರ್ಥ ಆಯ್ತು. ಈಗ ನೆಕ್ಸ್ಟ್ ಕುಟುಂಬ, ಅದನ್ನ ಇಂಗ್ಲಿಷ್ ಅಲ್ಲಿ ಫ್ಯಾಮಿಲಿ ಅಂತ ಕರೀತಾರೆ. ನೀವೆಲ್ಲ ಎಲ್ಲಿಂದ ಬಂದಿರಿ? ಫ್ಯಾಮಿಲಿ. ಇವೆಲ್ಲ ಎಲ್ಲಿಂದ ಬಂದಿರಿ? ಕುಟುಂಬ, ಫ್ಯಾಮಿಲಿಯಿಂದ ಬಂದಿರ್ತಾನೆ. ನಿಮ್ಮ ಅಪ್ಪ ಅಮ್ಮ ನಿಮ್ಮ ತಾಯಿ ಇರ್ತಕ್ಕಂಥ ಒಂದು ಫ್ಯಾಮಿಲಿ ಇದೆ ತಾನೆ, ಅಲ್ಲಿಂದ ಬಂದಿರ್ತಾನೆ. ಹಾಗಾದ್ರೆ ಕುಟುಂಬ ಅಂದ್ರೆ ಹಾಗಾದ್ರೆ ಕುಟುಂಬ ಅಂದ್ರೆ
ಗಂಡ ಹೆಂಡತಿ ಮತ್ತು ಅವರ ಅವಿವಾಹಿತ ಸಂತಾನವನ್ನು ಒಳಗೊಂಡ ಜೈವಿಕ ಘಟಕವನ್ನೇ ಕುಟುಂಬ ಅಂತ ಕರೀತಾರೆ. ಬೇರೆ ಏನಲ್ಲ. ಗಂಡ ಹೆಂಡತಿ ಅಂದ್ರೆ ನಿಮ್ಮ ಅಪ್ಪ ಅಮ್ಮ, ಅವರ ಅವಿವಾಹಿತ ಸಂತಾನ ಅಂದ್ರೆ ನೀವೇ, ಮದುವೆ ಆಗಿರೋ ಮಕ್ಕಳು. ಅದನ್ನ ಏನಂತೀವಿ? ನಿಮ್ಮ ಅವರ ನಡುವೆ ಏನ್ ಸಂಬಂಧ ಇದೆ? ಜೈವಿಕ ಘಟಕ, ನಿಮ್ಮ ಜನ್ಮದಾತ. ಜೈವಿಕವಾಗಿ ನಿಮಗೆ ಅವರು ತಂದೆ ತಾಯಿಗಳು ಜನ್ಮ ನೀಡಿರ್ತಕ್ಕಂತಹ ಜನ್ಮದಾತರಾಗಿದ್ದಾರೆ. ಹಾಗಾಗಿನೇ ನಾವು ಅವರನ್ನ ತಂದೆ ತಾಯಿ ಅಂತ ಕರಿತೀವಿ. ಹೀಗೆ ತಂದೆ ತಾಯಿ ಅಥವಾ ಗಂಡ ಹೆಂಡತಿ ಅವರ ಅವಿವಾಹಿತ ಸಂತಾನವನ್ನು ಒಳಗೊಂಡ ಜೈವಿಕ ಘಟಕವನ್ನೇ ಕುಟುಂಬ, ಫ್ಯಾಮಿಲಿ ಅಂತ ಕರಿತೀವಿ. ಅದರ ಅರ್ಥ ಅಂತ ಹೇಳಿದ್ರೆ ಫ್ಯಾಮಿಲಿ ಅಂತಕ್ಕಂಥ ಪದ, ಫ್ಯಾಮಿಲಿ ಅಂತಕ್ಕಂಥ ಪದ ಲ್ಯಾಟಿನ್ ಭಾಷೆಯ ಫ್ಯಾಮುಲಸ್ ಎಂಬ ಪದದಿಂದ ಬಂದಿದೆ. ಫ್ಯಾಮಿಲಿ ಅಂತಕ್ಕಂಥ ಪದ ಲ್ಯಾಟಿನ್ ಭಾಷೆಯ ಫ್ಯಾಮುಲಸ್ ಅಂತಕ್ಕಂಥ ಪದದಿಂದ ಬಂದಿದೆ. ಫ್ಯಾಮುಲಸ್ ಅಂತ ಹೇಳಿದ್ರೆ ಆಳು, ಸೇವಕ ಎಂಬ ಅರ್ಥವನ್ನು ನೀಡುತ್ತೆ. ಅರ್ಥ ಅಂತ ಬರ್ಕೊಂಡ್ರೆ ಸೈಡಿ ಅದರ ಮುಂದೆ ಕುಟುಂಬ ಎಂಬ ಪದವನ್ನು ಆಂಗ್ಲ ಭಾಷೆಯಲ್ಲಿ ಫ್ಯಾಮಿಲಿ ಎನ್ನುವರು. ಫ್ಯಾಮಿಲಿ ಎನ್ನುವ ಆಂಗ್ಲ ಭಾಷೆಯ ಪದ ಲ್ಯಾಟಿನ್ ಭಾಷೆಯ ಫ್ಯಾಮುಲಸ್ ಎಂಬ ಪದದಿಂದ ಬಂದಿದೆ. ಫ್ಯಾಮುಲಸ್ ಎಂಬ ಪದದಿಂದ ಬಂದಿದೆ. ಫ್ಯಾಮುಲಸ್ ಎಂದರೆ ಆಳು, ಸೇವಕ ಎಂದರ್ಥ. ಆಳು, ಸೇವಕ ಎಂದರ್ಥ. ಕೇಳ್ತಾರೆ ಅಡ್ವಾನ್ಸ್ಗೆ ಫ್ಯಾಮಿಲಿ ಎಂಬ ಪದದ ಅರ್ಥವನ್ನು ಬರೆಯಿರಿ ಅಂತ ಕೇಳ್ತಾರೆ. ಫ್ಯಾಮಿಲಿ ಎಂಬ ಪದದ ಅರ್ಥವನ್ನು ಬರೆಯಿರಿ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಫ್ಯಾಮಿಲಿ ಅಂತ ಹೇಳಿದ್ರೆ ಫ್ಯಾಮಿಲಿ ಅಂತಕ್ಕಂತಹ ಪದವನ್ನ ಕನ್ನಡದಲ್ಲಿ ಅಂತೀವಿ ಕುಟುಂಬ ಅಂತ ಕರೀತೀವಿ. ಕುಟುಂಬ ಅಂತಕ್ಕಂಥ ಪದವನ್ನು ಇಂಗ್ಲಿಷ್ ಅಲ್ಲಿ ಫ್ಯಾಮಿಲಿ ಅಂತ ಕರಿತೀವಿ. ಫ್ಯಾಮಿಲಿ ಅಂತಕ್ಕಂಥ ಪದದ ಅರ್ಥವನ್ನ ಮೂಲವನ್ನ ಹುಡುಕ್ತಾ ಹೋದ್ರೆ ಅದು ಲ್ಯಾಟಿನ್ ಭಾಷೆಯ ಫ್ಯಾಮುಲಸ್ ಎಂಬ ಪದದಿಂದ ಬಂದಿದೆ. ಲ್ಯಾಟಿನ್ ಭಾಷೆಯ ಫ್ಯಾಮುಲಸ್ ಅಂತಕ್ಕಂಥ ಪದದ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಆಳು, ಸೇವಕ ಎಂಬ ಅರ್ಥವನ್ನ ನೀಡುತ್ತೆ. ಇವತ್ತು ಆಳು ಅಥವಾ ಸೇವಕ ಅಂತಕ್ಕಂಥ ಅರ್ಥದಲ್ಲಿ ಬಳಸ್ತಾ ಇಲ್ಲ. ಏನಂತಪ್ಪ ಅಂದ್ರೆ ಪ್ರಾಚೀನ ರೋಮ್ ಸಾಮ್ರಾಜ್ಯದಲ್ಲಿ ನಾವು ಪ್ರಾಚೀನ ಕಾಲದ ರೋಮ್ ಸಾಮ್ರಾಜ್ಯ ಅಂತ ಏನ್ ಕರಿತೀವಿ ಇಟಲಿ ಅಥವಾ ಯುರೋಪ್ ಖಂಡದಲ್ಲಿರ್ತಕ್ಕಂತಹ ಪ್ರಾಚೀನ ರೋಮ್ ಸಾಮ್ರಾಜ್ಯದಲ್ಲಿ ಒಂದು ಮನೆಯ ಏನೋ ಫ್ಯಾಮಿಲಿ ಇರುತ್ತೆ, ಒಂದು ಮನೆ ಇರುತ್ತಲ್ಲ, ಆ ಮನೆಯ ಸೇವಕನನ್ನು ಒಟ್ಟಾಗಿ ಸೇರಿ ಒಂದು ಕುಟುಂಬ ಅಂತ ಕರೀತಿದ್ರು. ಆ ಅರ್ಥದಲ್ಲಿ ಬೆಳೆಸಿದ ಪ್ರಾಚೀನ ಕಾಲದಲ್ಲಿ ರೋಮ್ ಸಾಮ್ರಾಜ್ಯದಲ್ಲಿ ಒಂದು ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಸೇವಕ ಇರ್ತಾನಲ್ಲ, ಆಳಿರ್ತಾನಲ್ಲ, ಲೇಬರ್, ಅವನು ನಮ್ಮ ಕುಟುಂಬ, ಅವನು ನಮ್ಮ ಫ್ಯಾಮಿಲಿ. ಪ್ರಾಚೀನ ರೋಮ್ ಸಾಮ್ರಾಜ್ಯದಲ್ಲಿ ಒಂದು ಮನೆಯಲ್ಲಿರುವ ಆಳನ್ನ ಅಥವಾ ಕೆಲಸಗಾರನನ್ನ, ಸೇವಕನನ್ನು ಸೇರಿ ಒಟ್ಟಾಗಿ ಒಂದು ಕುಟುಂಬ ಎಂಬ ಅರ್ಥದಲ್ಲಿ ಬೆಳೆಸಿರ್ತಕ್ಕಂಥದ್ದನ್ನ ಕಾಣಬಹುದು. ಇವತ್ತು ಪ್ರಸ್ತುತವಾಗಿ ಗಂಡ ಹೆಂಡತಿ ಮತ್ತು ಅವರ ಅವಿವಾಹಿತ ಸಂತಾನವನ್ನು ಒಳಗೊಂಡ ಜೈವಿಕ ಘಟಕವನ್ನೇ ಕುಟುಂಬ ಅಂತ ಕರೀತಾರೆ. ನೆಕ್ಸ್ಟ್ ಅಲ್ಲಿ ವ್ಯಾಖ್ಯಾನ ಅಂತ ಬರ್ಕೊಡ್ರಿ. ಡೆಫಿನಿಷನ್ಸ್, ವ್ಯಾಖ್ಯಾನ according to ಮೆಕಾಯ್ವರ್ ಮತ್ತು ಪೇಜ್ ಅವರ ಪ್ರಕಾರ, ಮೆಕಾಯ್ವರ್ ಮತ್ತು ಪೇಜ್ ಅವರ ಪ್ರಕಾರ ಅವ್ರು ಹೇಳ್ತಾರೆ ಕುಟುಂಬ ಅಂದ್ರೆ ಏನು ಅಂತ ಹೇಳಿ. ಮೆಕಾಯ್ವರ್ ಮತ್ತು ಪೇಜ್ ಅವರ ಪ್ರಕಾರ ಆ ಡೆಫಿನೇಷನ್ ತಗೊಳ್ರಿ. ಸಂತಾನೋತ್ಪತ್ತಿ ಮಕ್ಕಳ ಲಾಲನೆ ಪಾಲನೆಯ
ಸಂತಾನೋತ್ಪತ್ತಿ ಮಕ್ಕಳ ಲಾಲನೆ ಪಾಲನೆಯ ಉದ್ದೇಶದಿಂದ ಏರ್ಪಡುವ ಸಂತಾನೋತ್ಪತ್ತಿ ಮಕ್ಕಳ ಲಾಲನೆ ಪಾಲನೆಯ ಉದ್ದೇಶದಿಂದ ಏರ್ಪಡುವ ಲೈಂಗಿಕ ಸಂಬಂಧಕ್ಕೆ ಸಾಮಾಜಿಕ ಮತ್ತು ಧಾರ್ಮಿಕ ಒಪ್ಪಿಗೆಯನ್ನು ಪಡೆದು ಸ್ತ್ರೀ ಪುರುಷರು ಧಾರ್ಮಿಕ ಒಪ್ಪಿಗೆಯನ್ನು ಪಡೆದು ಸ್ತ್ರೀ ಪುರುಷರು ರೂಪಿಸಿಕೊಂಡ ಘಟಕವೇ ಕುಟುಂಬ ಅಂತಕ್ಕಂಥ ಅರ್ಥವನ್ನು ಹೇಳಿದೆ. ರೂಪಿಸಿಕೊಂಡ ಘಟಕವೇ ಕುಟುಂಬ. ಇನ್ನ ಟೈಮ್ ನೋಡ್ರಿ ಮೆಕಾಯ್ವರ್ ಮತ್ತು ಪೇಜ್ ಅವರು ಹೇಳಿದ್ರೆ ಸಂತಾನೋತ್ಪತ್ತಿ ಅಂದ್ರೆ ವಂಶಾಭಿವೃದ್ಧಿಯನ್ನ ಮಾಡಬೇಕು, ಮಕ್ಕಳನ್ನ ಪಡಿಬೇಕು ಅಂತಕ್ಕಂಥ ಉದ್ದೇಶದಿಂದ, ಮಕ್ಕಳ ಲಾಲನೆ ಪಾಲನೆಯ ಉದ್ದೇಶದಿಂದ ಸಂತಾನವನ್ನು ಪಡಿಬೇಕು, ಅವ್ರನ್ನ ಸಾಕ್ಬೇಕು, ಅವ್ರನ್ನ ದೊಡ್ಡರಾಗಿ ಮಾಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು ನಾವು ಏರ್ಪಡಿಸ್ತಕ್ಕಂತಹ ಒಂದು ಲೈಂಗಿಕ ಬಂಧನ ಇದೆ, ಅದಕ್ಕೆ ಸಮಾಜದ ಒಪ್ಪಿಗೆಯನ್ನ ಪಡಿತಕ್ಕಂತಹ ಒಂದು ರೂಪ ಅಥವಾ ಒಂದು ಘಟಕ ಅಂತ ಹೇಳ್ತಾರೆ. ಸಂತಾನವನ್ನ ಪಡಿಬೇಕು ಅಂತ ಹೇಳಿದ್ರೆ ಗಂಡು ಹೆಣ್ಣು ಜೊತೆಯಾಗಿರ್ಬೇಕು. ಆ ಜೊತೆಯಾಗಿರ್ಲಿಕ್ಕೆ ಸಮಾಜದ ಒಪ್ಪಿಗೆಯನ್ನು ನಾವು ಏನ್ ಪಡಿತೀವಲ್ಲ, ಆ ಒಪ್ಪಿಗೆ ಪಡಿತಕ್ಕಂತಹ ಆಚರಣೆ ಅಥವಾ ಒಂದು ರೂಪವನ್ನೇ ನಾವೇನಂತೀವಿ ಕುಟುಂಬ. ಸಂತಾನೋತ್ಪತ್ತಿ ಮಕ್ಕಳ ಲಾಲನೆ ಪಾಲನೆಯ ಉದ್ದೇಶದಿಂದ ಏರ್ಪಡುವ ಲೈಂಗಿಕ ಸಂಬಂಧಕ್ಕೆ ಸಾಮಾಜಿಕ ಮತ್ತು ಧಾರ್ಮಿಕ ಒಪ್ಪಿಗೆಯನ್ನು ಪಡೆದು ಸ್ತ್ರೀ ಪುರುಷರು ರೂಪಿಸಿಕೊಂಡ ಘಟಕವೇ ಕುಟುಂಬ ಅಂತಕ್ಕಂತಹ ಅರ್ಥವನ್ನು ನೀಡ್ತಕ್ಕಂಥದ್ದನ್ನ ಕಾಣುವುದು. ನೆಕ್ಸ್ಟ್ ಹೇಳಿ, ಕುಟುಂಬದ ಗುಣಲಕ್ಷಣಗಳು. ಹೆಂಗಿರುತ್ತೆ ಕುಟುಂಬದ ಗುಣಲಕ್ಷಣಗಳು? ಕ್ಯಾರೆಕ್ಟರಿಸ್ಟಿಕ್ಸ್. ಕುಟುಂಬ ಹೆಂಗಿರುತ್ತಪ್ಪ ಅಂತ. ಕುಟುಂಬದ ಗುಣಲಕ್ಷಣಗಳು. ಮೊದಲನೇದಾಗಿ ಕುಟುಂಬವು ಸಾರ್ವತ್ರಿಕವಾದುದು. ಕುಟುಂಬ ಸಾರ್ವತ್ರಿಕ ಅಂತ ಹೇಳಿದ್ರೆ ಎಲ್ಲ ಕಡೆ ಕಾಣುತ್ತೆ. ಏನ್ ಜಗತ್ತಿದೆ ಇವತ್ತಿನ ಸಾಮಾಜಿಕ ವ್ಯವಸ್ಥೆ 800-900 ಕೋಟಿ ಜನಸಂಖ್ಯೆ ಏನಿದೆಯಲ್ಲ, ಈ ಎಲ್ಲ ಜನಸಂಖ್ಯೆ ವಾಸ ಮಾಡ್ತಕ್ಕಂಥ ಎಲ್ಲ ಕಡೆ ಕೌಟುಂಬಿಕ ವ್ಯವಸ್ಥೆಯನ್ನ ಕಾಣ್ತೀವಿ. ಕೌಟುಂಬಿಕ ವ್ಯವಸ್ಥೆ ಇಲ್ಲದೆ ಇರ್ತಕ್ಕಂಥ ಸಮಾಜ ಇಲ್ಲ. ಇಷ್ಟೀಗ ಕೆಲಸಕ್ಕೆ ರೆಡಿಯಾಗಿ ಬಂದಿದ್ದೀವಿ, ಊಟ ಮಾಡಿ ಅಂತ ಹೇಳೋ ಕಾರಣ ಕುಟುಂಬ ಇಲ್ಲ ಅಂತ ಹೇಳಿದ್ರೆ ನಮಗೆ ಮನೇನೇ ಇಲ್ಲ, ಅಪ್ಪ ಅಮ್ಮ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ? ನೋಡಿ, ಅನಾಥರು, ನಮ್ಮ ನಿರ್ಗತಿಕರು, ಕೆಲವರು ಭಿಕ್ಷುಕರು ಅವ್ರ ಜೀವನ ನೋಡ್ತೀವಿ, ಕಾರಣ ಕುಟುಂಬ ಇಲ್ಲ. ಹಾಗಾಗಿ ನಮ್ಮ ಎಲ್ಲ ಬೇಡಿಕೆಗಳನ್ನ ಸಮರ್ಪಕವಾಗಿ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತೀವಿ ಅಂತ ಹೇಳಿದ್ರೆ, ನೆಮ್ಮದಿ ಇದೆ ನಮ್ಗೆ ಅಂದ್ರೆ, ನೆಮ್ಮದಿ ಜೀವನ ಮಾಡ್ತೀವಿ ಅಂದ್ರೆ ಕಾರಣ ಕುಟುಂಬ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತಕ್ಕಂಥದನ್ನ ಕಾಣಬಹುದು. ಹಾಗಾಗಿ ಕುಟುಂಬ ಅಂತಕ್ಕಂಥದ್ದು ಒಂದು ಸಾರ್ವತ್ರಿಕವಾಗಿರ್ತಕ್ಕಂತಹ ಒಂದು ಸಾಮಾಜಿಕ ವ್ಯವಸ್ಥೆಯಾಗಿ ಕಾಣಬಹುದು. ಕುಟುಂಬ ಸಾರ್ವತ್ರಿಕವಾಗಿದೆ. ನೆಕ್ಸ್ಟ್ ಪಾಯಿಂಟ್, ಕುಟುಂಬವು ಜೈವಿಕ ಅಂಶಗಳ ಆಧಾರ. ಕುಟುಂಬವು ಜೈವಿಕ ಅಂಶಗಳ ಆಧಾರ. ಕುಟುಂಬವು ಜೈವಿಕ ಅಂಶಗಳ ಆಧಾರವನ್ನು ಹೊಂದಿದ್ದಾವೆ. ಜೈವಿಕ ಅಂಶಗಳ ಆಧಾರ. ಕುಟುಂಬ ಜೈವಿಕ ಅಂಶಗಳ ಆಧಾರ ಅಂತ ಹೇಳಿದ್ರೆ, ಉದಾಹರಣೆಗೆ ನೀವು ಊರಿಗೆ ಹೋಗ್ತೀರಿ, ಊರಿಗೆ ನಿಮ್ಮ ಮನೆಗೆ ಯಾಕೆ ಹೋಗ್ತೀರಿ? ಬೇರೆ ಮನೆಗೆ ಯಾಕೆ ಹೋಗಲ್ಲ? ಬೇರೆ ಉದಾಹರಣೆಗೆ ಕುಟುಂಬ, ನಿಮ್ಮ ಫ್ಯಾಮಿಲಿ ಇದೆ, ನೀವು ಊರಿಗೆ ಹೋಗ್ತೀರಿ, ನಿಮ್ಮ ಮನೆಗೆ ಹುಡುಕಿಕೊಂಡು ಹೋಗ್ತೀರಿ ಕರೆಕ್ಟಾಗಿ. ಕಾರಣ ಅಂತ ಹೇಳಿದ್ರೆ ಅಲ್ಲಿ ಯಾರಿದ್ದಾರೆ? ನಿಮ್ಮ ಜನ್ಮದಾತರಿದ್ದಾರೆ. ಬೇರೆ ಮನೆಗೆ ಯಾಕೆ ಹೋಗಲ್ಲ ಅಂತ, ನಿಮ್ ಜನ್ಮ ಕೊಟ್ಟಿರೋರಿಲ್ಲ. ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳು ಎಲ್ಲಿದಾರಪ್ಪ ಅಂತ ಹೇಳಿದ್ರೆ ನಿಮ್ಮ ಕುಟುಂಬದೊಳಗಿದ್ದಾರೆ. ಅದೇ ರೀತಿ ನೋಡಿ, ಕುಟುಂಬವು ಜೈವಿಕ ಅಂಶಗಳ ಆಧಾರ, ಬಯಾಲಜಿಕಲ್ ಫ್ಯಾಕ್ಟರ್ಸ್ ಆಧಾರದ ಮೇಲೆ ರಚನೆ ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಯಾರೋ ಮನೆಗೆ ಹೋಗಿ ಯಾರನ್ನೋ ಅಪ್ಪ ಅಂತ ಕರೆಯಲ್ಲ, ಜೈವಿಕ ಅಂಶಗಳ ಆಧಾರ ಅಂದ್ರೆ ನಮ್ಮ ಹುಟ್ಟಿಗೆ
ನಮ್ಮ ಜನ್ಮಕ್ಕೆ ಕಾರಣರಾಗಿರ್ತಕ್ಕಂಥ ತಂದೆ ತಾಯಿಗಳನ್ನ ನಾವು ಹೊಂದಿದೀವಿ. ಅವರನ್ನೇ ನಾವು ಅದೇ ರೀತಿ ಅವ್ರ ತಂದೆ ತಾಯಿಗಳು ಅಂದ್ರೆ ನಮ್ಮ ಅಜ್ಜ ಅಜ್ಜಿ ಅವರು ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ಇರ್ತಾರೆ. ಅವ್ರು ಯಾಕಿರ್ತಾರೆ? ಅವರು ಕೂಡ ನಮ್ಮ ಜನ್ಮದಾತರು. ನಮ್ಮ ತಂದೆಗೆ, ನಮ್ಮ ತಾಯಿಗೆ, ನಮ್ಮ ಪೋಷಕರಿಗೆ ಜನ್ಮದಾತ. ಹೀಗೆ ಜೈವಿಕ ಅಂಶಗಳ ಆಧಾರದಲ್ಲಿ ಕುಟುಂಬ ಅಂತಕ್ಕಂಥದ್ದು ರಚನೆ ಆಗಿರ್ತಕ್ಕಂಥದ್ದು ನಾವು ಕಾಣಬಹುದು. ಕುಟುಂಬ ಅಂತಕ್ಕಂಥದ್ದು ಜೈವಿಕ ಅಂಶಗಳ ಆಧಾರದ ಮೇಲೆ ರಚನೆ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್, ಸೀಮಿತ ಗಾತ್ರ ಅಂತ ಹೇಳ್ತಾರೆ. ಕುಟುಂಬ ಸೀಮಿತ ಗಾತ್ರವನ್ನ ಹೊಂದಿರ್ತದೆ. ಸೀಮಿತ ಗಾತ್ರ